ಯಾರೂ ನನ್ನನ್ನು ರಕ್ಷಿಸದಿದ್ದರೂ ನಾನು ಹೇಳಬೇಕೆಂದಿರುವುದನ್ನು ಹೇಳಿಯೇ ತೀರುತ್ತೇನೆ. ಅಂದರೆ ನೀನು ನಿನ್ನ ಹಠದ ಧೋರಣೆಯನ್ನು ಬಿಡುವುದಿಲ್ಲ. ಆಗಲಿ, ಹೇಳು. ಅದೇನು ಹೇಳಬೇಕೋ ಹೇಳಿ ಮುಗಿಸು. ಸಹೋದರ ರಾವಣೇಶ್ವರ, ನೀನು ಧರ್ಮದ ದಾರಿಯನ್ನು ಮೀರಿದವನಾದರೂ ನನಗೆ ಹಿರಿಯ ಸಹೋದರ, ಪಿತೃ ಸಮಾನ. ಆ ಗೌರವದಿಂದಲೇ ನಿನಗೆ ಶ್ರೇಯಸ್ಕರವಾದ ಮಾತುಗಳನ್ನು ಹೇಳಿದೆ. ನೀನು ಕರ್ಣ ಕಠೋರವಾದ ಮಾತುಗಳಿಂದ ನನ್ನನ್ನು ನಿಂದಿಸಿದರೂ ನಿನಗೆ ಶುಭವಾಗಲಿ ಎಂದು ನೀತಿಯ ಮಾತುಗಳನ್ನು ಹೇಳಿದೆ. ಆದರೆ ಇಂದ್ರಿಯಗಳಿಗೆ ವಶವಾದವನಿಗೆ ನೀತಿಯ ಮಾತುಗಳು ರುಚಿಸುವುದಿಲ್ಲ ಎಂಬ ಮಾತನ್ನು ಸುಳ್ಳು ಮಾಡಿ ನಿನ್ನ ವಿನಾಶದ ದಾರಿಯನ್ನು ಬಿಟ್ಟು ಧರ್ಮವನ್ನು ಪಾಲಿಸು. ವಿಭೀಷಣ, ಈ ಸಭೆಯಲ್ಲಿರುವ ಅತಿರಥ ಮಹಾರಥರೆಲ್ಲ ನನ್ನ ನಿರ್ಣಯವನ್ನು ಅಂಗೀಕರಿಸಿದ್ದಾರೆ. ನನ್ನ ಪುತ್ರ ಸಹೋದರನು ನನ್ನ ಬೆಂಬಲಕ್ಕಿದ್ದಾರೆ. ಪ್ರಿಯವಾಗಿ ಮಾತುಗಳನ್ನಾಡುವವರು ಸುಲಭವಾಗಿ ಸಿಗುತ್ತಾರೆ ಸಹೋದರ. ಆದರೆ ಅಪ್ರಿಯವಾದರೂ ಶ್ರೇಯಸ್ಕರವಾದುದನ್ನು ಹೇಳುವವರು ದುರ್ಲಭ. ಚಿಕ್ಕಪ್ಪ, ನಿಮ್ಮ ಮಾತಿನ ಅರ್ಥವೇನು? ನಮ್ಮ ತಂದೆಯ ಶ್ರೇಯಸ್ಸನ್ನು ಬಯಸುವವರು ನೀವೊಬ್ಬರೇ, ಬೇರೆ ಯಾರು ಇಲ್ಲ ಎಂದು ಅರ್ಥವೇ? ಹೌದು ಮೇಘನಾದ, ಖಂಡಿತ, ಅದರಲ್ಲಿ ಅನುಮಾನವೇ ಇಲ್ಲ. ರಾವಣೇಶ್ವರ, ಅಗ್ರಜ, ನಾನು ಸ್ವಾರ್ಥಪರನಲ್ಲ. ನಿನ್ನ ವಿರುದ್ಧ ಮಾತನಾಡಿ ನನಗೆ ಯಾವ ಲಾಭವೂ ಆಗಬೇಕಾಗಿಲ್ಲ. ನಿನ್ನ ಹಿತದೃಷ್ಟಿಯಿಂದ, ನಿನ್ನ ಮೇಲಿನ ಗೌರವ ಭಾವನೆಯಿಂದ ನಾನು ಕೆಲವು ಮಾತುಗಳನ್ನು ಹೇಳಿದೆ. ಅದು ನಿನಗೆ ಸಹ್ಯವಾಗದಿದ್ದರೆ ದಯಮಾಡಿ ನನ್ನನ್ನು ಕ್ಷಮಿಸಿಬಿಡು. ನಿನ್ನನ್ನು ನೀನು ರಕ್ಷಿಸಿಕೊ, ಈ ಲಂಕೆಯನ್ನೂ ರಕ್ಷಿಸು. ಸತ್ಯ, ನೀತಿ, ಧರ್ಮಗಳಿಗೆ ಬೆಲೆ ಇಲ್ಲದ ಈ ಲಂಕೆಯಲ್ಲಿ ನಾನಿರುವುದಿಲ್ಲ. ನಿನಗೆ ಮಂಗಳವಾಗಲಿ. ನಾನಿನ್ನು ಹೋಗಿ ಬರುತ್ತೇನೆ. ವಿಭೀಷಣ, ನಮ್ಮನ್ನೆಲ್ಲ ಅಧರ್ಮಿಗಳು, ಅಸತ್ಯವಂತರು ಎಂದು ಘೋಷಿಸಿ ನೀನೊಬ್ಬನೇ ಸತ್ಯವಂತ, ಧರ್ಮಾತ್ಮ ಎಂದು ನೀನೇ ಹೇಳಿಕೊಂಡು ಇಲ್ಲಿಂದ ಹೊರಟು ಹೋಗುತ್ತೀಯಾ? ಅದು ಸತ್ಯ ಎಂಬುದು ಮುಂದೆ ನಿನಗೇ ಅರಿವಾಗುತ್ತದೆ ಲಂಕೇಶ್ವರ. ಆದರೆ ನಿನ್ನನ್ನು ಪಾಪದ ದಾರಿಯಿಂದ ತಡೆದು ಧರ್ಮದ ದಾರಿಯಲ್ಲಿ ಮುನ್ನಡೆಸುವ ಮಾರ್ಗದರ್ಶಕರು ನಮ್ಮ ಇಡೀ ರಾಕ್ಷಸ ಸಮೂಹದಲ್ಲೇ ಒಬ್ಬರೂ ಇಲ್ಲವಲ್ಲ ಎಂಬುದೇ ವಿಷಾದದ ಸಂಗತಿ. ಅಂದರೆ ನೀನು ನಿಜವಾಗಲೂ ಲಂಕೆಯನ್ನು ತೊರೆದು ಹೋಗುತ್ತೀಯಾ? ಹೌದು ಸಹೋದರ. ನನ್ನ ಎಲ್ಲಾ ಪ್ರಯತ್ನಗಳೂ ವಿಫಲವಾದವು. ಅಧರ್ಮಕ್ಕೆ ನಾನು ಬೆಂಬಲ ಕೊಡುವುದಿಲ್ಲ ಎಂದ ಮೇಲೆ ನಾನು ಇಲ್ಲಿ ಇದ್ದು ಏನು ಪ್ರಯೋಜನ? ನಾನು ಹೊರಡುತ್ತೇನೆ. ಸುಗುಣಶೀಲನು ವಿಭೀಷಣನು ರಾಜ್ಯ ತೊರೆದರೆ ಲಂಕೆಯು ಉಳಿಯುವುದೇ. ಸುಗುಣಶೀಲನು ವಿಭೀಷಣನು ರಾಜ್ಯ ತೊರೆದರೆ ಲಂಕೆಯು ಉಳಿಯುವುದೇ. ಒಂದೇ ಮರದ ಫಲಗಳಾದರೂ ರುಚಿಯು ಬೇರೆ ಬೇರೆ ಆದರೆ ತಮ್ಮ
ತಂದೆ ತಾಯಿ ಒಂದೇ ಆದರೂ ಗುಣವು ಬೇರೆ ಬೇರೆ ಆದರೆ ಉಳಿಯುವುದೊಂದೇ ಸುಗುಣವು ಅಳಿಯುವುದೆಂದಿಗೂ ದುರ್ಗುಣವು. ಸೀತೆ, ಈ ದಿನ ಲಂಕೆಯ ಭಾಗ್ಯವನ್ನು ಉಳಿಸುವ ಕಡೆಯ ಅವಕಾಶವೂ ಕಳೆದು ಹೋಯಿತು. ಅಂದರೆ ಏನಾಯಿತು ತ್ರಿಜಟೆ? ಯಾವುದು ಆಗಬಾರದು ಎಂದುಕೊಂಡಿದ್ದೇನೋ ಅದೇ ಆಗುವುದರಲ್ಲಿದೆ. ಮಂತ್ರಾಲೋಚನಾ ಸಭೆ ಲಂಕೆಯ ಭಾಗ್ಯ ರೇಖೆಗಳನ್ನು ಅಳಿಸುವ ಮೊದಲ ಪ್ರಯತ್ನವಾಯಿತು. ತ್ರಿಜಟೆ, ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ಆ ರಾವಣ ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಲು ಸಮ್ಮತಿಸಲಿಲ್ಲ ಎಂದು ಕಾಣುತ್ತಿದೆ. ಹೌದು ಸೀತೆ, ಸಭೆಯಲ್ಲಿ ತಂದೆ ವಿಭೀಷಣ ಒಬ್ಬರನ್ನು ಬಿಟ್ಟು ಬೇರೆ ಯಾರು ನಿನ್ನನ್ನು ರಾಮನಿಗೆ ಒಪ್ಪಿಸಲು ಸಮ್ಮತಿಸಲಿಲ್ಲವಂತೆ. ವಿಭೀಷಣ ಒಬ್ಬರಾದರೂ ಧರ್ಮವನ್ನು ಮರೆಯಲಿಲ್ಲವಲ್ಲ. ಅದರಿಂದ ಏನು ಪ್ರಯೋಜನ ಸೀತೆ? ಧರ್ಮ ನೀತಿಗಳ ಬಗ್ಗೆ ಎಷ್ಟು ಹೇಳಿದರು, ರಾಮನ ಪರಾಕ್ರಮದ ಬಗ್ಗೆ ಎಷ್ಟು ವಿವರಿಸಿದರು, ರಾವಣನ ಕಿವುಡು ಕಿವಿಗಳಿಗೆ ಅದು ಕೇಳಿಸಲಿಲ್ಲ. ಎಲ್ಲ ಸ್ವಾಮಿಯ ಮಹಾಭಕ್ತರು. ಅವರ ಈ ಭಕ್ತಿಯೇ ಅವರ ಸ್ವಾಮಿಯ ವಿನಾಶಕ್ಕೆ ಕಾರಣವೆಂದು ಅರಿಯದ ಮೂರ್ಖರು. ಪಾಪ ವಿಭೀಷಣ, ನನ್ನ ಕಾರಣದಿಂದಲೇ ಎಲ್ಲರ ವಿರೋಧ ಕಟ್ಟಿಕೊಂಡಂತಾಯಿತು. ಕೆರಳಿದ ರಾವಣ ತನಗೆ ವಿರೋಧವಾಗಿ ನುಡಿದ ವಿಭೀಷಣನನ್ನು ಕೊಲ್ಲದೆ ಬಿಟ್ಟದ್ದೇ ದೊಡ್ಡ ಭಾಗ್ಯ. ತ್ರಿಜಟೆ, ಇಷ್ಟೆಲ್ಲ ಆದ ಮೇಲೆ ಒಂದು ವೇಳೆ ರಾಮ ರಾವಣರ ಯುದ್ಧ ಸಂಭವಿಸಿದರೆ ವಿಭೀಷಣರು ಆಗ ಏನು ಮಾಡುವರು? ಸೋದರನೆಂಬ ಕಾರಣಕ್ಕೆ ಯುದ್ಧದಲ್ಲಿ ಭಾಗವಹಿಸುತ್ತಾರೆಯೇ? ಸಾಧ್ಯವಿಲ್ಲ, ಖಂಡಿತ ಸಾಧ್ಯವಿಲ್ಲ. ಅವರಿಗೆ ಸಂಬಂಧಕ್ಕಿಂತ ಸತ್ಯ ಧರ್ಮಗಳೇ ಮುಖ್ಯ. ಇಲ್ಲದಿದ್ದರೆ ಅವರು ರಾವಣನಿಗೆ ಬುದ್ಧಿ ಹೇಳಲು ಹೋಗುತ್ತಿರಲಿಲ್ಲ. ಅವರು ಅಧರ್ಮಿಯಾದ ರಾವಣನಿಗೆ ಎಂದೂ ಬೆಂಬಲ ನೀಡುವುದಿಲ್ಲ. ಧರ್ಮಾತ್ಮನಾದ ರಾಮನಿಗೆ ಬೆಂಬಲ ನೀಡುವುದು. ಆ ಹನುಮಂತ ಲಂಕೆಗೆ ಬೆಂಕಿ ಇಟ್ಟಾಗ ಸಂಭವಿಸಿದ ಅನಾಹುತವನ್ನು ನೆನೆದರೆ ಜೀವ ನಡುಗುತ್ತದೆ. ಇನ್ನು ವಾನರ ಸೈನ್ಯದೊಂದಿಗೆ ರಾಮ ಇಲ್ಲಿಗೆ ಬಂದಾಗ ಏನಾಗಬಹುದೆಂದು ನೆನೆಯುವುದೇ ಕಷ್ಟವಾಗಿದೆ. ಅದನ್ನೇ ಬಯಸಿದರೆ ಅದು ತಪ್ಪುತ್ತದೆಯೇ ಸುರಮೆ? ಅದನ್ನು ತಪ್ಪಿಸಲು ನನ್ನ ಪತಿಯು ಮಾಡಿದ ಸರ್ವ ಪ್ರಯತ್ನವು ವಿಫಲವಾದವಲ್ಲ ಅಕ್ಕ. ಅದೆಲ್ಲ ನನಗೆ ಗೊತ್ತು ಸುರಮೆ. ವಿಭೀಷಣ ಪಾಪ ಸೋದರನ ಕ್ರೂರ ಮಾತುಗಳನ್ನು ಸಹಿಸಿಕೊಂಡು ಕಡೆಯ ತನಕ ಅವನ ಪ್ರಯತ್ನವನ್ನು ಮಾಡಿ ಮಾಡಿ ಅವನು ಸೋತು ಹೋದ. ಬರೀ ನನ್ನ ಪತಿ ಮಾತ್ರ ಸೋಲಲಿಲ್ಲ ಅಕ್ಕ, ಸೋದರ ಪ್ರೇಮವೂ ಸೋತು ಹೋಯಿತು. ನಿನ್ನ ಪುತ್ರ ಮೇಘನಾದ ಕೂಡ ರಾಜ್ಯಸಭೆಯಲ್ಲಿ ನನ್ನ ಪತಿಯನ್ನು ಕ್ರೂರ ಮಾತುಗಳಿಂದ ಅಪಮಾನಿಸಿದಂತೆ. ಆ ವಿಷಯವನ್ನು ಕೇಳಿ ನನಗೂ ತುಂಬಾ ವಿಷಾದವಾಗಿದೆ ಸುರಮೆ. ಕಡೆಗೆ ಇಷ್ಟವಿಲ್ಲದಿದ್ದರೂ ನೊಂದ ನನ್ನ ಪತಿ ಅನಿವಾರ್ಯವಾಗಿ ಒಂದು ನಿರ್ಧಾರ ಮಾಡಿಬಿಟ್ಟರು. ನಿರ್ಧಾರವೇ? ಯಾವ ನಿರ್ಧಾರ ಸುರಮೆ? ಈ ಲಂಕೆಯನ್ನು ತೊರೆಯುವ ನಿರ್ಧಾರ. ಇಲ್ಲ ಇಲ್ಲ ಸುರಮೆ, ಹಾಗಾಗಬಾರದು. ಅದರಿಂದ ದೊಡ್ಡ ಅನಾಹುತವೇ ಆಗುತ್ತದೆ. ನನ್ನ ಪತಿಯನ್ನು ಈ ವಿನಾಶಕಾರಿ ನಿರ್ಧಾರದಿಂದ ಹಿಂದೆ ಸರಿಯುವಂತೆ ಮಾಡುವ ಶಕ್ತಿ ಇರುವುದು ವಿಭೀಷಣನಲ್ಲಿ ಮಾತ್ರ. ವಿಭೀಷಣ ಲಂಕೆಯನ್ನು ತೊರೆಯಬಾರದು. ರಾಮ ರಾವಣರ ಯುದ್ಧ ನಡೆಯಬಾರದು. ಲಂಕೆ ಉಳಿಯಬೇಕು. ನನ್ನ ಪತಿ ಉಳಿಯಬೇಕು. ಸೀತೆ ತನ್ನ ಪತಿಯನ್ನು ಸೇರಬೇಕು. ಅದಕ್ಕೆ ತಾನೆ
ನನ್ನ ಪತಿ ಅಷ್ಟೆಲ್ಲ ಪ್ರಯತ್ನ ಪಟ್ಟದ್ದು, ಅಷ್ಟೆಲ್ಲ ನಿಂದನೆಗಳನ್ನು ಕೇಳಿದ್ದು, ಆದರೆ ಅವರ ಬೆಂಬಲಕ್ಕೆ ಒಬ್ಬರೂ ಬರಲಿಲ್ಲ. ಎಲ್ಲರೂ ರಾವಣನ ತಾಳಕ್ಕೆ ಕುಣಿದರೆ ಅವರೇನು ಮಾಡಬೇಕು? ಅಧರ್ಮ ಅನ್ಯಾಯಗಳನ್ನು ನೋಡುತ್ತಾ ಸುಮ್ಮನಿರಬೇಕೆ, ಅಥವಾ ತಾವು ಅದರಲ್ಲಿ ಭಾಗಿಯಾಗಬೇಕೆ? ಅದಕ್ಕೆ ಬೇರೆ ದಾರಿ ಇಲ್ಲದೆ ಅವರು ಆ ರಾಮನಿಗೆ ಶರಣಾಗಲು ಹೋದರು. ಸುರಮೆ, ನೀನೇನು ಹೇಳುತ್ತಿರುವೆ? ನಿಜವಾಗಲು ವಿಭೀಷಣನು ಲಂಕೆಯನ್ನು ತೊರೆದು ರಾಮನಿಗೆ ಶರಣಾಗಲು ಹೋದನೆ? ಹೌದು ಮಂಡೋದರಿ, ರಾವಣನ ವಿರುದ್ಧವಾಗಿ ಅಲ್ಲ, ಅಧರ್ಮದ ವಿರುದ್ಧವಾಗಿ ಲಂಕೆಯನ್ನು ತೊರೆದರು. ತಮ್ಮ 4 ಜನ ಆಪ್ತ ಮಂತ್ರಿಗಳೊಂದಿಗೆ ರಾಮನಿಗೆ ಶರಣಾಗುವ ಮೂಲಕ ಧರ್ಮಕ್ಕೆ ಬೆಂಬಲ ನೀಡಲು ಹೋದರು. ಅಯ್ಯೋ ವಿಧಿಯೇ, ಇದೇನಾಗಿ ಹೋಯಿತು? ವಿಭೀಷಣ, ನೀನೊಬ್ಬನಾದರೂ ನಿನ್ನ ಸೋದರನ ಅವಿವೇಕವನ್ನು ತಿದ್ದುವೆ ಎಂದುಕೊಂಡಿದ್ದೆ. ನಿನ್ನಿಂದ ಈ ಮಹಾ ವಿಪತ್ಕಾರಿ ಯುದ್ಧ ನಿಲ್ಲುವುದು ಎಂದುಕೊಂಡಿದ್ದೆ. ನೀನು ರಾಮನ ಬಳಿ ಹೋದ ಮೇಲೆ ಈ ಲಂಕೆಯನ್ನು, ನನ್ನ ಪತಿಯನ್ನು ಯಾರು ರಕ್ಷಿಸುವರು? ಬನ್ನಿ ಬನ್ನಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ. ಅಲ್ಲಿ ನೋಡಿ, ಒಬ್ಬ ತರುಣ ಪುರುಷನೊಂದಿಗೆ 4 ಪುರುಷರು ಇತ್ತ ಕಡೆಗೆ ಧಾವಿಸಿ ಬರುತ್ತಿದ್ದಾರೆ. ಅವರು ನಮ್ಮನ್ನು ಕೊಲ್ಲಲೆಂದೇ ಬರುತ್ತಿರಬಹುದೇ? ಹೌದು, ಹಾಗೆ ಅನಿಸುತ್ತಿದೆ. ನಾವು ನಮ್ಮ ಪ್ರಭುವಿಗೆ ವಿಷಯ ತಿಳಿಸುವುದು ಒಳ್ಳೆಯದು. ಬನ್ನಿ ಹೋಗೋಣ. ಪ್ರಭುವಿಗೆ ವಂದನೆಗಳು. ಪ್ರಭು, ಲಂಕೆಯ ಕಡೆಯಿಂದ ಒಬ್ಬ ತೇಜಸ್ವಿ ರಾಕ್ಷಸ, ಅವರ ಜೊತೆ 4 ರಾಕ್ಷಸರು ಈ ಕಡೆಗೆ ಧಾವಿಸಿ ಬರುತ್ತಿದ್ದಾರೆ. ಪ್ರಭು, ಅಪ್ಪಣೆ ಕೊಡಿ, ಆ ರಾಕ್ಷಸರನ್ನು ಈಗಲೇ ಸಂಹರಿಸುತ್ತೇವೆ. ಸಾವಧಾನ ವಾನರ ವೀರರೇ, ಸಾವಧಾನ. ಆತುರದ ನಿರ್ಧಾರ ಬೇಡ. ಬಂದಿರುವವರು ಯಾರು, ಇಲ್ಲಿಗೇಕೆ ಬಂದಿದ್ದಾರೆಂದು ತಿಳಿಯದೆ, ರಾಮಚಂದ್ರನೊಂದಿಗೆ ಸಮಾಲೋಚನೆ ನಡೆಸದೆ ನಾನೇ ನಿರ್ಧಾರ ಮಾಡುವುದು ಸೂಕ್ತವಲ್ಲ. ನೀವು ಈ ಕೂಡಲೇ ಹೋಗಿ ಬಂದಿರುವವರು ಯಾರು, ಇಲ್ಲಿಗೇಕೆ ಬಂದಿದ್ದಾರೆಂದು ತಿಳಿದು ಬನ್ನಿ. ಆನಂತರ ಮುಂದಿನ ಯೋಚನೆ. ಆಗಲಿ ಪ್ರಭು. ಯಾರಿರಬಹುದು ಈ ಸಂದರ್ಭದಲ್ಲಿ ಇಲ್ಲಿಗೇಕೆ ಬಂದಿದ್ದಾರೆ? ಎಲೆ ಅಸುರನೇ, ನೀನು ಯಾರು? ಇಲ್ಲಿಗೆ ಏಕೆ ಬಂದಿರುವೆ? ನಿನಗಿಲ್ಲೇನಾದರೂ ಮಹತ್ವದ ಕಾರಣವಿದೆಯೇ? ಒಂದು ಮಾತು ಮಾತ್ರ ನೆನಪಿರಲಿ, ನೀನು ದುರುದ್ದೇಶದಿಂದ ಬಂದಿದ್ದರೆ, ಅಸತ್ಯವೇನಾದರೂ ನುಡಿದರೆ ನೀನು ಜೀವಂತವಾಗಿ ಉಳಿಯುವುದಿಲ್ಲ. ನನ್ನಲ್ಲಿ ಯಾವ ದುರುದ್ದೇಶವೂ ಇಲ್ಲ. ನನ್ನ ಮಾತನ್ನು ನಂಬಿ, ನಾನು ಸುಳ್ಳು ಹೇಳುವವನಲ್ಲ. ಹಾಗಾದರೆ ನೀನು ಯಾರು? ನಿನ್ನ ಪರಿಚಯವೇನು? ವಾನರ ವೀರರೇ, ಲಂಕೆಯ ರಾಜನಾದ ಅಧರ್ಮಿ ರಾವಣನ ತಮ್ಮ ನಾನು. ನನ್ನ ಹೆಸರು ವಿಭೀಷಣ. ಓಹೋ, ನೀನು ಆ ದುಷ್ಟ ರಾವಣನ ಸಹೋದರನೋ? ಹೌದು. ಆದರೆ
ನಾನು ದುಷ್ಟನಲ್ಲ. ಮಹಾಪತಿವ್ರತೆಯಾದ ಶ್ರೀರಾಮನ ಧರ್ಮಪತ್ನಿ ಸೀತಾದೇವಿಯನ್ನು ಜನಸ್ಥಾನದಿಂದ ಅಪಹರಿಸಿ ರಾವಣ ಅಶೋಕವನದಲ್ಲಿ ರಾಕ್ಷಸಿಯರ ಕಾವಲಿನಲ್ಲಿಟ್ಟಿದ್ದಾನೆ. ಅದು ಪಾಪ, ಅಧರ್ಮ. ಸೀತಾದೇವಿಯನ್ನು ರಾಮನಿಗೆ ಒಪ್ಪಿಸು ಎಂದು ಪರಿಪರಿಯಾಗಿ ಬುದ್ಧಿ ಹೇಳಿ ನಾನು ವಿಫಲನಾದೆ. ಅವನಿಂದ ಕಠಿಣವಾದ ಮಾತುಗಳನ್ನು ಕೇಳಿದೆ. ಅವನಿಂದ ಅಪಮಾನಿತನಾಗಿ ನನ್ನ ಹೆಂಡತಿ ಮಕ್ಕಳನ್ನು ತೊರೆದು ಶ್ರೀರಾಮನಿಗೆ ಶರಣಾಗಲು ಬಂದಿದ್ದೇನೆ. ಇವನು ರಾವಣನ ಸಹೋದರನೆನ್ನುತ್ತಿದ್ದಾನೆ, ಆದರೆ ರಾಮನಿಗೆ ಶರಣಾಗುತ್ತೇನೆ ಎನ್ನುತ್ತಿದ್ದಾನಲ್ಲ. ಹೌದು, ನನಗೂ ಏನೂ ಅರ್ಥವಾಗುತ್ತಿಲ್ಲ. ವಾನರ ವೀರರೇ, ಶರಣಾಗತ ವತ್ಸಲನಾದ ಶ್ರೀರಾಮನ ಬಳಿಗೆ ಹೋಗಿ ವಿಭೀಷಣ ಶರಣಾಗತನಾಗಿ ಬಂದಿದ್ದಾನೆಂದು ದಯಮಾಡಿ ತಿಳಿಸಿ. ಆಗಲಿ, ನಿನ್ನ ವಿಚಾರವನ್ನು ನಮ್ಮ ಪ್ರಭು ಸುಗ್ರೀವನಿಗೆ ತಿಳಿಸುತ್ತೇವೆ. ಅವರ ಆಜ್ಞೆಯಾಗುವವರೆಗೂ ನೀನು ಇಲ್ಲಿಯೇ ಇರು. ಪ್ರಭುವಿಗೆ ವಂದನೆಗಳು. ಏನು ಅವನಾರೆಂದು ತಿಳಿಯಿತೆ? ತಿಳಿಯಿತು ಪ್ರಭು, ಅವನು ಲಂಕೆಯಿಂದ ಬಂದಿರುವ ಅಸುರ. ಲಂಕೆಯ ಅಸುರನೇ? ಅವನ್ಯಾರಂತೆ? ಇಲ್ಲಿಗೇಕೆ ಬಂದಿರುವನಂತೆ? ಅವನು ರಾವಣನ ತಮ್ಮ ವಿಭೀಷಣನಂತೆ. ನಮ್ಮ ಪ್ರಭು ಶ್ರೀರಾಮಚಂದ್ರನಿಗೆ ಶರಣಾಗಲು ಬಂದಿದ್ದಾನೆ. ಏನು? ರಾವಣನ ಸೋದರ ರಾಮನಿಗೆ ಶರಣಾಗಲು ಬಂದಿರುವನೆ? ವಿಚಿತ್ರವಾಗಿದೆಯಲ್ಲ. ಇದನ್ನು ನಂಬುವುದಾದರೂ ಹೇಗೆ? ನಮಗೂ ನಂಬಿಕೆ ಬರುತ್ತಿಲ್ಲ ಪ್ರಭು. ನೀವು ಅಪ್ಪಣೆ ಕೊಟ್ಟರೆ ಅವರನ್ನು ಬಂಧಿಸಿ ತರುತ್ತೇವೆ. ಬೇಡ ಬೇಡ, ಆತುರ ಪಡುವುದು ಬೇಡ. ಈ ವಿಚಾರದಲ್ಲಿ ರಾಮನ ಸಲಹೆಯನ್ನು ಪಡೆಯುವುದು ಸೂಕ್ತ. ನಾವು ನಿಮಗೆ ವಿಷಯ ತಿಳಿಸಿ ನಿಮ್ಮ ಅಭಿಪ್ರಾಯವನ್ನು ತಿಳಿದು ಬರುವವರೆಗೂ ಅಲ್ಲಿಯೇ ಇರಬೇಕೆಂದು ಹೇಳಿ ಬಂದಿದ್ದೇವೆ ಪ್ರಭು. ಒಳ್ಳೆಯ ಕೆಲಸ ಮಾಡಿದ್ದೀರಿ. ಈ ವಿಚಾರವಾಗಿ ನಾನು ಮೊದಲು ರಾಮನೊಂದಿಗೆ ಮಾತನಾಡುತ್ತೇನೆ, ಆ ನಂತರ ಆ ವಿಭೀಷಣನೊಂದಿಗೆ ಮಾತನಾಡುತ್ತೇನೆ. ಅಲ್ಲಿಯವರೆಗೆ ಅವನ ಬಗ್ಗೆ ಗಮನವಿರಲಿ. ಅವನನ್ನು ಕಟ್ಟೆಚ್ಚರದಿಂದ ಕಾಯುತ್ತೀರಿ. ಹಾಗೇ ಆಗಲಿ ಪ್ರಭು. ನಾವು ಅತ್ತಿತ್ತ ಅಲುಗಾಡದಂತೆ ಅವರನ್ನು ಕಾಯುತ್ತೇವೆ. ಅವರೇನಾದರೂ ಉದ್ದಟವಾಗಿ ವರ್ತಿಸಿದರೆ ಕೂಡಲೇ ಬಂಧಿಸುತ್ತೇವೆ ಪ್ರಭು. ಆದರೆ ಅವರನ್ನು ನೋಡಿದರೆ ಆ ರೀತಿ ವರ್ತಿಸುವಂತೆ ಕಾಣುತ್ತಿಲ್ಲ ಪ್ರಭು. ಅವನ ಮಾತಿನಲ್ಲಿ ಸತ್ಯವಿರಬೇಕೆಂದು ನಂಬಿಕೆ ಬರುತ್ತಿದೆ ಪ್ರಭು. ಅದನ್ನು ನಿರ್ಧರಿಸಬೇಕಾಗಿರುವುದು ರಾಮಚಂದ್ರ. ನಾನು ಈ ಕೂಡಲೇ ರಾಮ ಲಕ್ಷ್ಮಣರೊಡನೆ ಈ ವಿಷಯವಾಗಿ ಮಾತನಾಡುತ್ತೇನೆ. ಅಲ್ಲಿಯವರೆಗೂ ನೀವು ಎಚ್ಚರಿಕೆಯಿಂದ ಇರಿ. ಹಾಗೇ ಆಗಲಿ ಪ್ರಭು. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ